ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬೆಂಗಳೂರು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಯಾವಾಗ ಸರಿ ಹೋಗುತ್ತಪ್ಪ ಅನ್ನುವಂತಹ ರೀತಿಯಲ್ಲಿದೆ. ಇದೇ ಪರಿಸ್ಥಿತಿಯಲ್ಲಿ ಈಗ ಹೋಟೆಲ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. 300 ರೂಪಾಯಿಯ ಫುಡ್ಗೆ ಆ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಬಿಲ್ ಚಾರ್ಜ್. ಅದನ್ನು ಕೂಡ ಈಗ ಗ್ರಾಹಕರು ಪೇ ಮಾಡಬೇಕು. 90 ರೂಪಾಯಿ ಹಾಕಿರೋದು 300 ರೂಪಾಯಿ ಊಟಕ್ಕೆ. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅನ್ನ ಹಾಕಿದ್ದಾನೆ ಅಲ್ಲಿನ ಮಾಲೀಕ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಡಬಲ್ ಅಲ್ಲ, ಎಕ್ಸ್ಟ್ರಾ ವಸೂಲಿ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ನೀಡಲಾಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ 50 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ 70 ರೂಪಾಯಿ. ಈಗ ಇಲ್ಲಿ 90 ರೂಪಾಯಿ ಗ್ಯಾಸ್ ಬಿಲ್. 5,000, 4,000 ಕೊಟ್ಟು ತಗೊಂಡಂತ ಈ ಗ್ಯಾಸ್ ಏನಿದೆ ಅದನ್ನ ಬಳಸಿ ಅಡುಗೆ ಮಾಡಿಕೊಡೋದಕ್ಕೆ 90 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅನ್ನ ಈಗ ಹೋಟೆಲ್ನಲ್ಲಿ ಹಾಕಿದ್ದಾರೆ. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬೆಂಗಳೂರು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಯಾವಾಗ ಸರಿ ಹೋಗುತ್ತಪ್ಪ ಅನ್ನುವಂತಹ ರೀತಿಯಲ್ಲಿದೆ. ಇದೇ ಪರಿಸ್ಥಿತಿಯಲ್ಲಿ ಈಗ ಹೋಟೆಲ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. 300 ರೂಪಾಯಿಯ ಫುಡ್ಗೆ ಆ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಬಿಲ್ ಚಾರ್ಜ್. ಅದನ್ನು ಕೂಡ ಈಗ ಗ್ರಾಹಕರು ಪೇ ಮಾಡಬೇಕು. 90 ರೂಪಾಯಿ ಹಾಕಿರೋದು 300 ರೂಪಾಯಿ ಊಟಕ್ಕೆ. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅನ್ನ ಹಾಕಿದ್ದಾನೆ ಅಲ್ಲಿನ ಮಾಲೀಕ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಡಬಲ್ ಅಲ್ಲ, ಎಕ್ಸ್ಟ್ರಾ ವಸೂಲಿ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ನೀಡಲಾಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ 50 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ 70 ರೂಪಾಯಿ. ಈಗ ಇಲ್ಲಿ 90 ರೂಪಾಯಿ ಗ್ಯಾಸ್ ಬಿಲ್. 5,000, 4,000 ಕೊಟ್ಟು ತಗೊಂಡಂತ ಈ ಗ್ಯಾಸ್ ಏನಿದೆ ಅದನ್ನ ಬಳಸಿ ಅಡುಗೆ ಮಾಡಿಕೊಡೋದಕ್ಕೆ 90 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅನ್ನ ಈಗ ಹೋಟೆಲ್ನಲ್ಲಿ ಹಾಕಿದ್ದಾರೆ. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬೆಂಗಳೂರು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಯಾವಾಗ ಸರಿ ಹೋಗುತ್ತಪ್ಪ ಅನ್ನುವಂತಹ ರೀತಿಯಲ್ಲಿದೆ. ಇದೇ ಪರಿಸ್ಥಿತಿಯಲ್ಲಿ ಈಗ ಹೋಟೆಲ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. 300 ರೂಪಾಯಿಯ ಫುಡ್ಗೆ ಆ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಬಿಲ್ ಚಾರ್ಜ್. ಅದನ್ನು ಕೂಡ ಈಗ ಗ್ರಾಹಕರು ಪೇ ಮಾಡಬೇಕು. 90 ರೂಪಾಯಿ ಹಾಕಿರೋದು 300 ರೂಪಾಯಿ ಊಟಕ್ಕೆ. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅನ್ನ ಹಾಕಿದ್ದಾನೆ ಅಲ್ಲಿನ ಮಾಲೀಕ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಡಬಲ್ ಅಲ್ಲ, ಎಕ್ಸ್ಟ್ರಾ ವಸೂಲಿ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ನೀಡಲಾಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ 50 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ 70 ರೂಪಾಯಿ. ಈಗ ಇಲ್ಲಿ 90 ರೂಪಾಯಿ ಗ್ಯಾಸ್ ಬಿಲ್. 5,000, 4,000 ಕೊಟ್ಟು ತಗೊಂಡಂತ ಈ ಗ್ಯಾಸ್ ಏನಿದೆ ಅದನ್ನ ಬಳಸಿ ಅಡುಗೆ ಮಾಡಿಕೊಡೋದಕ್ಕೆ 90 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅನ್ನ ಈಗ ಹೋಟೆಲ್ನಲ್ಲಿ ಹಾಕಿದ್ದಾರೆ. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬೆಂಗಳೂರು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಯಾವಾಗ ಸರಿ ಹೋಗುತ್ತಪ್ಪ ಅನ್ನುವಂತಹ ರೀತಿಯಲ್ಲಿದೆ. ಇದೇ ಪರಿಸ್ಥಿತಿಯಲ್ಲಿ ಈಗ ಹೋಟೆಲ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. 300 ರೂಪಾಯಿಯ ಫುಡ್ಗೆ ಆ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಬಿಲ್ ಚಾರ್ಜ್. ಅದನ್ನು ಕೂಡ ಈಗ ಗ್ರಾಹಕರು ಪೇ ಮಾಡಬೇಕು. 90 ರೂಪಾಯಿ ಹಾಕಿರೋದು 300 ರೂಪಾಯಿ ಊಟಕ್ಕೆ. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅನ್ನ ಹಾಕಿದ್ದಾನೆ ಅಲ್ಲಿನ ಮಾಲೀಕ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಡಬಲ್ ಅಲ್ಲ, ಎಕ್ಸ್ಟ್ರಾ ವಸೂಲಿ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ನೀಡಲಾಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ 50 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ 70 ರೂಪಾಯಿ. ಈಗ ಇಲ್ಲಿ 90 ರೂಪಾಯಿ ಗ್ಯಾಸ್ ಬಿಲ್. 5,000, 4,000 ಕೊಟ್ಟು ತಗೊಂಡಂತ ಈ ಗ್ಯಾಸ್ ಏನಿದೆ ಅದನ್ನ ಬಳಸಿ ಅಡುಗೆ ಮಾಡಿಕೊಡೋದಕ್ಕೆ 90 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅನ್ನ ಈಗ ಹೋಟೆಲ್ನಲ್ಲಿ ಹಾಕಿದ್ದಾರೆ. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬೆಂಗಳೂರು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಯಾವಾಗ ಸರಿ ಹೋಗುತ್ತಪ್ಪ ಅನ್ನುವಂತಹ ರೀತಿಯಲ್ಲಿದೆ. ಇದೇ ಪರಿಸ್ಥಿತಿಯಲ್ಲಿ ಈಗ ಹೋಟೆಲ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. 300 ರೂಪಾಯಿಯ ಫುಡ್ಗೆ ಆ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಬಿಲ್ ಚಾರ್ಜ್. ಅದನ್ನು ಕೂಡ ಈಗ ಗ್ರಾಹಕರು ಪೇ ಮಾಡಬೇಕು.
ರೂಪಾಯಿ ಹಾಕಿರೋದು 300 ರೂಪಾಯಿ ಊಟಕ್ಕೆ. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅನ್ನ ಹಾಕಿದ್ದಾನೆ ಅಲ್ಲಿನ ಮಾಲೀಕ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಡಬಲ್ ಅಲ್ಲ, ಎಕ್ಸ್ಟ್ರಾ ವಸೂಲಿ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ನೀಡಲಾಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ 50 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ 70 ರೂಪಾಯಿ. ಈಗ ಇಲ್ಲಿ 90 ರೂಪಾಯಿ ಗ್ಯಾಸ್ ಬಿಲ್ಲು. 5,000, 4,000 ಕೊಟ್ಟು ತಗೊಂಡಂತ ಈ ಗ್ಯಾಸ್ ಏನಿದೆ ಅದನ್ನ ಬಳಸಿ ಅಡುಗೆ ಮಾಡಿಕೊಡೋದಕ್ಕೆ 90 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅನ್ನ ಈಗ ಹೋಟೆಲ್ನಲ್ಲಿ ಹಾಕಿದ್ದಾರೆ. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬೆಂಗಳೂರು ಆಗಿರಬಹುದು, ಕರ್ನಾಟಕ ಆಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಯಾವಾಗ ಸರಿ ಹೋಗುತ್ತಪ್ಪ ಅನ್ನುವಂತಹ ರೀತಿಯಲ್ಲಿದೆ. ಇದೇ ಪರಿಸ್ಥಿತಿಯಲ್ಲಿ ಈಗ ಹೋಟೆಲ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. 300 ರೂಪಾಯಿಯ ಫುಡ್ಗೆ ಆ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಬಿಲ್ ಚಾರ್ಜ್. ಅದನ್ನು ಕೂಡ ಈಗ ಗ್ರಾಹಕರು ಪೇ ಮಾಡಬೇಕು. 90 ರೂಪಾಯಿ ಹಾಕಿರೋದು 300 ರೂಪಾಯಿ ಊಟಕ್ಕೆ. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅನ್ನ ಹಾಕಿದ್ದಾನೆ ಅಲ್ಲಿನ ಮಾಲೀಕ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಡಬಲ್ ಅಲ್ಲ, ಎಕ್ಸ್ಟ್ರಾ ವಸೂಲಿ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ನೀಡಲಾಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ 50 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ 70 ರೂಪಾಯಿ. ಈಗ ಇಲ್ಲಿ 90 ರೂಪಾಯಿ ಗ್ಯಾಸ್ ಬಿಲ್ಲು. 5,000, 4,000 ಕೊಟ್ಟು ತಗೊಂಡಂತ ಈ ಗ್ಯಾಸ್ ಏನಿದೆ ಅದನ್ನ ಬಳಸಿ ಅಡುಗೆ ಮಾಡಿಕೊಡೋದಕ್ಕೆ 90 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅನ್ನ ಈಗ ಹೋಟೆಲ್ನಲ್ಲಿ ಹಾಕಿದ್ದಾರೆ. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬೆಂಗಳೂರು ಆಗಿರಬಹುದು, ಕರ್ನಾಟಕ ಆಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಯಾವಾಗ ಸರಿ ಹೋಗುತ್ತಪ್ಪ ಅನ್ನುವಂತಹ ರೀತಿಯಲ್ಲಿದೆ. ಇದೇ ಪರಿಸ್ಥಿತಿಯಲ್ಲಿ ಈಗ ಹೋಟೆಲ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. 300 ರೂಪಾಯಿಯ ಫುಡ್ಗೆ ಆ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಬಿಲ್ ಚಾರ್ಜ್. ಅದನ್ನು ಕೂಡ ಈಗ ಗ್ರಾಹಕರು ಪೇ ಮಾಡಬೇಕು. 90 ರೂಪಾಯಿ ಹಾಕಿರೋದು 300 ರೂಪಾಯಿ ಊಟಕ್ಕೆ. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅನ್ನ ಹಾಕಿದ್ದಾನೆ ಅಲ್ಲಿನ ಮಾಲೀಕ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಡಬಲ್ ಅಲ್ಲ, ಎಕ್ಸ್ಟ್ರಾ ವಸೂಲಿ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ನೀಡಲಾಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ 50 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ 70 ರೂಪಾಯಿ. ಈಗ ಇಲ್ಲಿ 90 ರೂಪಾಯಿ ಗ್ಯಾಸ್ ಬಿಲ್ಲು. 5,000, 4,000 ಕೊಟ್ಟು ತಗೊಂಡಂತ ಈ ಗ್ಯಾಸ್ ಏನಿದೆ ಅದನ್ನ ಬಳಸಿ ಅಡುಗೆ ಮಾಡಿಕೊಡೋದಕ್ಕೆ 90 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅನ್ನ ಈಗ ಹೋಟೆಲ್ನಲ್ಲಿ ಹಾಕಿದ್ದಾರೆ. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬೆಂಗಳೂರು ಆಗಿರಬಹುದು, ಕರ್ನಾಟಕ ಆಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಯಾವಾಗ ಸರಿ ಹೋಗುತ್ತಪ್ಪ ಅನ್ನುವಂತಹ ರೀತಿಯಲ್ಲಿದೆ. ಇದೇ ಪರಿಸ್ಥಿತಿಯಲ್ಲಿ ಈಗ ಹೋಟೆಲ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. 300 ರೂಪಾಯಿಯ ಫುಡ್ಗೆ ಆ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಬಿಲ್ ಚಾರ್ಜ್. ಅದನ್ನು ಕೂಡ ಈಗ ಗ್ರಾಹಕರು ಪೇ ಮಾಡಬೇಕು. 90 ರೂಪಾಯಿ ಹಾಕಿರೋದು 300 ರೂಪಾಯಿ ಊಟಕ್ಕೆ. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅನ್ನ ಹಾಕಿದ್ದಾನೆ ಅಲ್ಲಿನ ಮಾಲೀಕ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಡಬಲ್ ಅಲ್ಲ, ಎಕ್ಸ್ಟ್ರಾ ವಸೂಲಿ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ನೀಡಲಾಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ 50 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ 70 ರೂಪಾಯಿ. ಈಗ ಇಲ್ಲಿ 90 ರೂಪಾಯಿ ಗ್ಯಾಸ್ ಬಿಲ್ಲು. 5,000, 4,000 ಕೊಟ್ಟು ತಗೊಂಡಂತ ಈ ಗ್ಯಾಸ್ ಏನಿದೆ ಅದನ್ನ ಬಳಸಿ ಅಡುಗೆ ಮಾಡಿಕೊಡೋದಕ್ಕೆ 90 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅನ್ನ ಈಗ ಹೋಟೆಲ್ನಲ್ಲಿ ಹಾಕಿದ್ದಾರೆ.